ಅವ್ವ ಅವ್ವ ಅಪ್ಪ. ಬ್ಯಾಗ್ ಇಲ್ಲೇ ಇಟ್ಬಿಡ್ತೀನಿ. ಟೇಬಲ್ ಮೇಲೆ ಇಟ್ರೆ ಒಳ್ಳೆ ತೆಗೆದು ಅಲ್ಲಿ ಇಡ್ತಾರ. ಇಲ್ಲೇ ಇರಲಿ. ಅವು ಯಾಕೋ ಕಾಣವಳ. ಅಲ್ಲ ಇಲ್ಲಿ ತನ ಬನ್ನಿ ಯಾರು ಕಾಣಲಿಲ್ಲ. ಏನು ಮಾಡಕತ್ತಾಳ, ಏನು ಮಲ್ಕೊಂಡಾಳ, ಏನು ಗೊತ್ತು. ನನಗರ ಹೊಟ್ಟಿ ಗನ ಹಸ್ತೈತಿ. ಇವತ್ತು ಡಬ್ಬಿನೇ ಕಟ್ಕೊಂಡು ಹೋಗ್ಲಿಲ್ಲ ಆಕಿ ಜಗಳದಾಗ ಚದ್ರಿಕನ್ ಜಗಳಕ್ಕೆ. ಹೊಟ್ಟಿ ಗನ ಹಸ್ತೈತಿ. ನೋಡೋಣ ಈ ಸುಂದ್ರವ್ ಏನು ಮಾಡ ಅಂತೇಳಿ. ಸುಂದ್ರವ ಸುಂದ್ರವ ಅಮ್ಮೋರ ಕರೆದ್ರಿನ? ಹಾಂ, ನಮಗೆ ಹೊಟ್ಟಿ ಭಾಳ ಹಸ್ತೈತಿ. ತಿನ್ನಕ್ಕೆ ಏನು ಮಾಡಿದಿರಿನ? ಅದು ತಿನ್ನಕ್ಕೆ ಅಪ್ಪರು ಶಾವಿಗೆ ಪಾಯಸ ಮತ್ತು ಇದನ್ನು ಪಲಾವ್ ಮಾಡಂದ್ರಿ, ವೆಜಿಟೇಬಲ್ ಪಲಾವ್. ಮಟರ್ ಪನ್ನೀರ್ ಮಾಡಂತಂದ್ರೆ ಅದನ್ನು ಮಾಡಿದ್ದೀನಿ. ಆಮೇಲೆ ಇದೈತಿ, ಏನದು ಮಟರ್ ಪನ್ನೀರು ಪಲಾವು, ಆಮೇಲೆ ಶಾವಿಗೆ ಪಾಯಸ ಮಾಡಿತ್ತು ನೋಡ್ರಿ. ಬೇಕಂದ್ರೆ ಜಾಮೂನು ಮಾಡಿಸಿದಾರೆ. ಏನು ಇಷ್ಟೊಂದು ಸ್ವೀಟಾ? ಯಾಕೆ ಇವತ್ತು ಇಷ್ಟು ಸ್ವೀಟ್ ಮಾಡಿದ್ದಿ ಮನ್ಯಾಗ? ಅಲ್ಲ ಸ್ವೀಟ್ ತಿಂದ್ರೆ ಏನಾಗುತ್ತೆ, ಹೊಟ್ಟೆ ಸರಿ ಇರಲ್ಲ. ಇಷ್ಟು ಸ್ವೀಟ್ ತಿಂದ್ರೆ ದಪ್ಪ ಆಗ್ಬಿಡ್ತಾರೆ. ಇಷ್ಟು ಸ್ವೀಟ್ ಯಾಕೆ ಮಾಡಿದಿ? ಏನೂ ಗೊತ್ತಿಲ್ಲ ರೀ ಅಮ್ಮೋರ. ಅಪ್ಪರು ಮಾಡಂದ್ರೆ ಅದಕ್ಕೆ ನಾ ಮಾಡಿದ್ದೀನಿ ರೀ. ನೀವು ಕೈಕಾಲು ಮುತ್ತಿ ತಗೊಂಬರಿ, ನಾನು ನಿಮ್ಗೆ ಹಚ್ಕೊಡ್ತೇನಂತೆ. ನೀವು ಅರ್ಬಿ ಬೇರೆ ಹಾಕೋದ್ರನ? ಹಾಂ ಅಮ್ಮೋರ, ನಿಮ್ಗೆ ತಿಂಡಿ ಏನು ಬೇಕಂತ ಹೇಳಲಿಲ್ಲ. ನಾನು ಏನು ಅಡುಗೆ ಮಾಡಿಲ್ಲ, ಅದನ್ನ ತೊಗೊಂಬರ್ಲೇನ? ಅಯ್ಯೋ, ನಾನು ಫ್ರೆಶ್ ಅಪ್ ಆಗಿ ಬಂದು ಟಿ ವಿ ನೋಡಕತ್ನಿ. ಅವನಂತಿಲ್ಲ ಹೋದ್ನ ಮಕ್ಕೊಂಬಿಟ್ಟಿದ್ಲ ಅವ್ವ. ಅಪ್ಪನೂ ಮಕ್ಕೊಂಬಿಟ್ಟಾನ. ಮತ್ತು ಇನ್ನೇನು ಮಾತಾಡಲಿ, ಅದಕ್ಕೆ ಬಂದು ಟಿ ವಿ ನೋಡಂಗೆ ಆಯ್ತಾ. ಟಿ ವಿ ಕ್ಯಾಬಿನಿಗೆ ಬಂದು ಟಿ ವಿ ನೋಡಕತ್ತೀನಿ. ನಿಂಗೆ ಗೊತ್ತೈತೇನ ಸುಂದ್ರವ, ನಾನು ಊರಾಗಿದ್ದಾಗ ಇಂಥ ಟಿ ವಿ ನೋಡೇ ಇಲ್ಲ. ನಾನು ಹುಡ್ದಾಗಿಂದನೂ ಇಂಥ ಟಿ ವಿ ನೋಡೇ ಇಲ್ಲ ನಾನು. ಅದಕ್ಕೆ ನನಗೆ ಟಿ ವಿ ನೋಡ್ಬೇಕನ್ನಿಸ್ತಾ. ಅಪ್ಪ ಇದ್ರೆ ನೋಡೋಲ್ಲ, ಬರೇ ಓದ್ಕೋ ಅವ್ವಾನೂ ಓದ್ಕೋ ಅಂತಾಳೆ. ಅದಕ್ಕೆ ನಾನು ಟಿ ವಿ ನೋಡ್ರಾತಂತ ಓಡಿ ಬಂದಿದ್ದೀನಿ. ನನಗಂತೂ ನಿದ್ದೆ ಬರಾಕತ್ತೈತಿ. ಸ್ವಲ್ಪ ಸ್ನ್ಯಾಕ್ಸ್ ತಂದು ಕೊಡು. ಇಲ್ಲೇ ಟಿ ವಿ ನೋಡ್ತಾ ಇಲ್ಲೇ ಸೋಫಾ ಮೇಲೆ ಮಲ್ಕೋತೀನಿ. ಹಾಂ, ನಿಮ್ಗೆ ಏನಾರು ತರ್ತೇನೆ ಗಪ್ಪ. ನಾನು ಬಟಾಟಿ ಏನಾರ ರೆಸಿಪಿ ಮಾಡ್ಕೊಂಬರ್ತೀನಿ. ಅಮ್ಮೋರೆ ತಗೋರಿ, ಇದು ನಿಮ್ಗೆ ಪಾಸ್ತಾ ಮತ್ತು ಏನಂತಾರೆ ಇದಕ್ಕೆ, ಫ್ರೆಂಚ್ ಫ್ರೈ ಅಂತ, ಏನು ಫ್ರೆಂಚ್ ಫ್ರೈ ಅಂತಾರೆ ನೋಡ್ರಿ. ಅದನ್ನು ಮಾಡ್ಕೊಂಬಂದೇನ್ರಿಪ್ಪ. ನಂಗೆ ಇಂಗ್ಲೀಷ್ ಅನ್ನಕ್ಕೆ ಬರೋದಿಲ್ಲ ರೀ, ಏನಾರ ಅನ್ಕೋಬೇಡ್ರಿ ಏನ್ರಿ. ಮತ್ತು ಇದನ್ನು ತಿನ್ನಿರಿ, ಟಿ ವಿ ನೋಡ್ಕೊಂತ ಮಸ್ತ್ ಟೈಮ್ ಪಾಸ್ ಆಕೈತಿ. ರಾತ್ರಿ ಅಪ್ಪರ ಜೊತೆ ಊಟ ಮಾಡೋದ್ರೆ. ಹೌದಾ? ನಂಗಾರ ಹೊಟ್ಟೆ ಹಸ್ತಾಗತ್ತೈತೆ. ನೀ ಪಾಸ್ತಾ ಮತ್ತು ಇವನು ಫ್ರೆಂಚ್ ಫ್ರೈ ಮಾಡ್ಕೊಂಬಂದಲ್ಲ, ಕೊಡು ನಾನು ತಿಂತೀನಿ. ಕೊಡು, ತಿನ್ಕೊಂಡು ಟಿ ವಿ ನೋಡಿ ಎಂಜಾಯ್ ಮಾಡಿ ಇಲ್ಲೇ ಸ್ವಲ್ಪ ಹೊತ್ತು ಮಕ್ಕೋತೀನಿ. 10 ಗಂಟೆಗೆ ಎಬ್ಸು. ಊಟ ಬಿಸಿ ಬಿಸಿಯಾಗಿ ಅಡುಗೆ ಮಾಡು, ಸುಡು ಸುಡುವುದೇ ಉಂಡೆ ಮಲ್ಕೋತೀನಿ. ನಂಗೆ ತುಪ್ಪ ಜಾಸ್ತಿ ಹಾಕು ಎಲ್ಲದಕ್ಕೂ. ಆಯ್ತಮ್ಮ ರೀ, ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಮಾಡ್ತೇನೆ. ಅನ್ನಕ್ಕೂ ತುಪ್ಪ ಶೇಂಗಾ ಚಟ್ನಿ ಇಡ್ತೀನಿ, ಟೇಸ್ಟ್ ಆಗ್ತೈತಿ. ಸ್ವಲ್ಪ ಜಾಸ್ತಿನೇ ಮಾಡೋ ಅಡುಗೆ. ಹೌದೇನ್ರಿ ಅಮ್ಮೋರ, ನನಗೆ ಜಾಸ್ತಿ ಒಬ್ಬಾಕೆನೇ ಅಡುಗೆ ಮಾಡೋದಂದ್ರೆ ಭಾಳ ಬೇಸರ ಆಕೈತ್ರಿ. ಮನೆಗೆ ಹೋಗಿ ಮತ್ತು ನನಗೆ 2 ಮಕ್ಳು ಅದಾವ. ನನ್ನ ಗಂಡ ಕುಡ್ಕಂಡ ಹೋಗಿ ಅಡುಗೆ ಮಾಡೋದ್ರಾಗಾಗಿ ರಗಡಾಕೈತಿ. ನನಗೆ ಅಷ್ಟು ಅಡುಗೆ ಮಾಡೋಕ್ಕಾಗಲ್ಲ ರೀ. ದಿನ ಮಾಡೋಷ್ಟು ಮಾಡ್ತೀನಿ. ನಾನು ಹೇಳಿದ್ನಲ್ಲ ಇವತ್ತು, ನೀನೇನೇನು ಅಡುಗೆ ಮಾಡಿದ್ದೆಲ್ಲ ಅದೆಲ್ಲ ಬಿಸಿ ಮಾಡಿ ಸ್ವಲ್ಪ ಏನಾದರೂ ರೈಸ್ ಒಳಗೆ ಮೆತ್ತಗೆ ಸೂಪರಾಗಿರೋ ಟೇಸ್ಟಿಗೆ ರೈಸ್ ಮಾಡು. ಅದೆಲ್ಲ ಬಿಸಿ ಮಾಡು, ಜಾಸ್ತಿನೇ ಮಾಡು. ಓಕೆ ಸರಿ ಆಯ್ತು ರೀ, ನಿಮ್ಮ ಇಷ್ಟನ ಮಾಡ್ತೇನೆ ತಗೋರಿ. ನೀವು ತಿಂತೀರಿ, ಪಟಾಪಟ ಹೋಗಿ ಮಾಡ್ತೀನಿ. ಬಾರಿಗೆ ಖಾರು ಉಪ್ಪು ಹದವಾಗಿ ಮಸ್ತ್ ಮಾಡಿದ್ದಾರೆ. ಮಸ್ತಾಗಿದೆ, ಸಾಕು ನಂಗೆ ಇಷ್ಟ. ಇದರತ್ತೀನಿ ಹೊಡ್ತು ಅಂತ ಸ್ವಲ್ಪ ಹೊತ್ತು ನಾನು ಮಲ್ಕೊಲ. ಯಾಕೆ ಇಷ್ಟು ಸ್ವೀಟ್ ಅಡುಗೆ ಮಾಡಿಸಿರು? ಚಂದ್ರಿಕಾ ಹೋಗಿದ್ದಕ್ಕ, ಅದಕ್ಕೆ ಇರಬೇಕು. ಅಲ್ಲ, ಅಪ್ಪನ ಜೀವನದಿಂದ ಚಂದ್ರಿಕಾ ಮನೆ ಬಿಟ್ಟು ಹೋಗಿದ್ದು ಬಹಳ ಚಲೋ ಆಯಿತು. ಅಪ್ಪನಿಗೆ ಇಷ್ಟು ಮೋಸ ಮಾಡ್ತಾಳೆ. ಆಕೆ ಏನಾದರೂ ನಿಯತ್ತಾಗಿ ಅಪ್ಪನ ಮದುವೆ ಆಗಿ ಒಂದು ಮಗು ಆಗಿದ್ರೆ ಚಿಕ್ಕಮ್ಮ ಅಂತ ಸ್ವೀಕರಿಸ್ತಿದ್ದೆ. ಆದರೆ ಅವಳು ಮೋಸ ಮಾಡಿಕೊಂಡು ಆಸ್ತಿ ಹೊಡಿಯೋಕ್ಕೆ ಬಂದಿದ್ಲು. ಧೈರ್ಯವಾಗಿಲ್ದರೆ ಆಕೆ ನಮ್ಮನ್ನ ತಲೆಗೆ ಕಂಬಿನೇ ಮೆಸಿತಿದ್ಲು. ಅದಕ್ಕೆ ಆಯಿತು, ಊಟ ಮಾಡಿ ಮಲ್ಕೋತೀನಿ ನಾನು. ನಾ ಮಾಡಿದ್ದು ಮತ್ತು ಕರೆನೇ ಇತ್ತಲ್ರಿ. ಯಾಕಂದ್ರೆ ಚಂದ್ರಿಕಾ ಮಾಡಿರೋ ಮೋಸಕ್ಕೆ ನಾನು ಆಕಿನ ಹೊರಗೆ ಹಾಕೇನಿ. ಇದ್ರಾಗ ನಂದು ಏನಾರ ತಪ್ಪೈತನ್ರಿ? ಮತ್ತು ಅಂದ್ರೆ ಹಳ್ಳಿಯಿಂದ ಬಂದು ಜ್ಯೋತಿ ದುಡ್ಡಿಗೋಸ್ಕರ ಅವ್ರ ಚಿಕ್ಕಮ್ಮನ ಹೊರಗೆ ಹಾಕಿದ್ಲು ಅಂತ ಇಲ್ಲ. ಅವಳು ನಿಜವಾದ ಚಿಕ್ಕಮ್ಮ ಇರಲ್ಲ, ಮೋಸ ಮಾಡಿ ಬಂದಿರ್ತಾಳೆ ಆಸ್ತಿ ಸಂಬಂಧ. ಅದೆಲ್ಲ ಗೊತ್ತಾದ್ಮೇಲೆ ಎಲ್ಲರೂ ಸೇರಿ ಹೊಡೆದೋಕಿನ ಹೊರಗೆ ಹಾಕಿರ್ತಾರೆ. ಅದು ಐತಿ ಜೀವನದಾಗ ಅಲ್ಪ ಸ್ವಲ್ಪ ಕತೆಗಳೇ. ಇದಕ್ಕೆ ಲಕ್ಷ್ಮೀ ಪಾತ್ರಧಾರಕಿನ ಹೇಳಕತ್ತಾಳ, ನಾನು ಮಾಡಾಕತ್ತೀನಿ. ಇದು ಪಿಕ್ಚರ್ ಥರ ಸ್ಟೋರಿ ಅಲ್ಲ, ರಿಯಲ್ ಸ್ಟೋರಿನ. ಮುಂದೆ ನೋಡ್ರಿ ಏನಾಕೈತಿ ಪರಿಸ್ಥಿತಿ ಅನ್ನೋದನ್ನು ಗೊತ್ತಾಗತ್ತೆ ನಿಮ್ಗೆ. ಮಾನಸಿದನು ಮುಂದೆ ಅವಳ ಜೀವನದಾಗ ಕಷ್ಟ ಅನ್ನೋದು ಸರಮಾಲೆಯಾಗಿ ಬರ್ತೈತಿ, ನೋಡ್ಕೊತ ಹೋಗ್ರಿ. ಸುಂದ್ರಮ್ಮ ಏನು ಮಾಡಕತ್ತೀಯ? ಏನಿಲ್ಲ ಅಮ್ಮೋರಿ, ಬಿಸಿಬೇಳೆ ಬಾತ್ ಮಾಡಕತ್ತೀನಿ. ಅವ್ರಿಗೆ ಯಾರವರು ಅಮ್ಮೋರು ಚಿಕ್ಕಮ್ಮವ್ರಿಗೆ ಬಿಸಿಬೇಳೆ ಬಾತ್ ಮಾಡಿರಿ ಖಾರವಾಗಿ. ಅನ್ನದ ಸ್ಪೆಷಲ್ ಅಂದ್ರೆ ಅದಕ್ಕೆ ಬಿಸಿಬೇಳೆ ಬಾತ್, ಖಾರ ಬಾತ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಸ್ತ್ ಇರ್ತೈತಿ. ನೀವು ತಿಂದು ನೋಡ್ರಿ, ಬಾಯಿ ರುಚಿಗೆ ಚಪ್ಪರಿಸ್ತೀರಿ. ಅಂದಂಗೆ ಅಮ್ಮೋರಿ, ಯಾಕೋ ಯಜಮಾನ್ರು ಜಾಮೂನು ಆಮೇಲೆ ಪಾಯಸ ಹಿಂಗೆಲ್ಲ ಮಾಡೋಕೆ ಹೇಳಿದ್ರು ಅಡುಗೆನ ಜಾಸ್ತಿ. ಅದಕ್ಕೆ ನಂಗೆ ಚಿಕ್ಕಮ್ಮವ್ರು ಕೇಳಿ ಇಡಾತಿದ್ರು. ನಾನು
ಏನು ನಂಗೆ ಗೊತ್ತಿಲ್ಲ ಅಂತಂದು ಹಂಗೆ ಮತ್ತು ಯಾರು ಅಮ್ಮೋರು ಅದು ಇದು ಮಾಡ್ಕೊಡಂದ್ರೆ ಫ್ರೆಂಚ್ ಫ್ರೈ ಮಾಡಿಕೊಟ್ಟಿದ್ದೆ ಬಟಾಟಿದು ನನ್ನ ಮಗಳು ಮಾಡ್ಕೊಡಂತಳ ಮನೇಲಿ ಮಾಡಿಕೊಟ್ಟಿದ್ದೆ. ಹಂಗೆ ಸ್ವಲ್ಪ ಪಾಸ್ತಾ ಇತ್ತಲ್ಲ ಪಾಸ್ತಾ ಮಾಡಿದ್ದೆ ನಾನು. ಅವ್ರು ಟಿ ವಿ ನೋಡತ್ತಿದ್ರ ಆಮೇಲೆ ಬಿಟ್ಟಿದ್ರು, ಸ್ವಲ್ಪ ಬಿಟ್ಟವ್ರ ಇಲ್ಲೇ ತೊಗೊಂಬಂದು ಇಟ್ಟಿದ್ದೀನಿ. ಅವ್ರು ಏನಂದ್ರು, ಇದನ್ನು ನಿಮ್ಮ ಹುಡುಗರಿಗೆ ಒಯ್ಯಿರಿ, ಸುಳ್ಳ ಡಸ್ಟ್ಬಿನ್ಗೆ ಹಾಕ್ಬಿಡಿ, ನಾನು ಬೇಕಂತಲೇ ನಿಮ್ಮ ಹುಡುಗರಿಗೆ ಒಯ್ಲಿ ಅಂತ ಇಟ್ಟಿದ್ದೀನಿ ಅಂತ. ಅಮ್ಮೋರೇ ನೀವು ಒಯ್ಯಿ ಅಂದರೆ ಒಯ್ತೀನಿ. ಅಯ್ಯೋ ಇದನ್ನು ನಾನು ಕೇಳಬೇಕನ? ಒಯ್, ನಿಂಗೆ ಏನು ಬೇಕಲ್ಲ ಅದನ್ನ ಒಯ್. ಇಲ್ಲಿ ಅಡುಗೆ ಏನೇನೆಲ್ಲ ನಾವು ಊಟ ಮಾಡಿ ಎಲ್ಲ ಉಳಿದಿರುತ್ತಲ್ಲ ಅಷ್ಟು ಒಯ್. ನೀನೇನು ಚೆಲ್ಲಕ್ಕೆ ಹೋಗ್ಬೇಡ. ಎಲ್ಲ ನಿಂಗೆ ಒಂದು ಡಬ್ಬಿ ಮಾಡಿಬಿಡು. ಬರೋವಾಗ ಡಬ್ಬಿ ತೊಗೊಂಬಂದ್ಬಿಟ್ಟು ನಿನಗೆ ಪಲ್ಯ ಸಾಂಬಾರು ರೊಟ್ಟಿ ಚಪಾತಿ ಏನೇ ಉಳಿಲಿ ಸ್ವೀಟು ಆಮೇಲೆ ಒಂದು ಕವರ್ ತೊಗೊಂಬಂದ್ಬಿಡು. ಅದರೊಳಗೆ ನೀನು ಎಲ್ಲನೂ ಹಾಕ್ಕೊಂಡು ಡೈಲಿ ಹೋಗ್ಬಿಡುವಂತೆ. ನಿಂಗೆ ಅಡುಗೆ ಮಾಡೋದು ತಾಪತ್ರನೇ ತಪ್ಪತ್ತ. ಅಷ್ಟು ಮಾಡು. ಅದಾದಮೇಲೆ ಸ್ವಲ್ಪ ಎಲ್ಲ ಮನೆ ಕೆಲಸ ನೀನೇ ಮಾಡಬೇಕಾಗತ್ತೆ. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮತ್ತು ಅರ್ಬಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಬಟ್ಟೆ ಮಡ್ಚಿಡೋದು ಎಲ್ಲ ನೀನೇ ಮಾಡಬೇಕು. ಅವರೇ ಅದಿರಲಿ, ಏನು ವಿಷಯ ಅಂತ ನನಗೂ ಹೇಳಿ, ನನಗೂ ಕೇಳೋ ಆಸೆ ಭಾಳ ಆಗೈತಿ. ಏನದು? ಏನು ಹೇಳಿ ಅಮ್ಮೋರೇ. ಏನೂ ಇಲ್ಲ, ಹೇಳೋ ಅಂಥದ್ದು ಅಲ್ಲ. ನೀನು ಅಡುಗೆ ಮಾಡು, ನಾನು ಆಮೇಲೆ ಬರ್ತೀನಿ. ಅಲ್ಲ ಅಮ್ಮೋರು ಎಷ್ಟು ಕೇಳಿದ್ರು ಹೇಳ್ತಾ ಇಲ್ಲಲ್ಲ, ಅಂಥದ್ದೇನು ವಿಷಯ ಇರಬೇಕು ಇಷ್ಟು ಖುಷಿ ಅಂತದು? ಆ ಚಂದ್ರಿಕಾ ಅಮ್ಮೋರ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಕಳಿಸಿರ ಅದು ಖುಷಿಯಾಗಿದ್ದಾರ? ಏನೋ ನಂಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ದೊಡ್ಡ ಮನೆಯ ವಿಷಯ ನಮಗೆ ಯಾಕೆ? ನಮ್ಮ ಕೆಲಸ ಏನೈತೆ ಅದನ್ನ ಮಾಡೋಣ. ಅಮ್ಮ ಊಟ ಆಯಿತು, ಎಲ್ಲ ಆಯಿತು. ಸುಂದ್ರಮ್ಮ ನೀನೇನೇನು ಅಡುಗೆ ಎಲ್ಲ ಉಳ್ದೈತಲ್ಲ ಯಾವುದು ಇಡಕ್ಕೆ ಹೋಗ್ಬೇಡ, ಎಲ್ಲನೂ ಡಬ್ಬಿಗೆ ಹಾಕ್ಕೊಂಡು ಹೋಗ್ಬಿಡು. ಮಕ್ಕಳು ಅಂತಾರ ಟೈಮು ಆಯಿತು ಏನು. ಸರಿ ಆಯ್ತು ರೀ ಅಮ್ಮೋರ, ನಾನು ಮತ್ತೆ ಬೆಳಿಗ್ಗೆ ಲಘು ಬರ್ತೇನೆ ಹಂಗಾರೆ. ಆಯಿತು. ಅವ್ವ ಅಪ್ಪ ಏನು ಇವತ್ತು ಇಷ್ಟು ಊಟದ ಅಡುಗೆ ಏನು ಇಷ್ಟು ಥರ ಮಾಡಿಸಿದ್ರಿ, ಏನಾಯಿತು ನನಗೊಂಚೂರು ಹೇಳಿರಲ್ಲ. ಅಲ್ಲ ನೀವೇನು ಹೇಳತ್ತೇನೇ ಇಲ್ಲ, ನನ್ನ ಹತ್ರ ಎಲ್ಲ ಮುಚ್ಚಿಡಕತ್ತೀರ. ಯಾಕೆ ಹಿಂಗೆ ಮಾಡಕತ್ತೀರಾ? ಅದೇನಿಲ್ಲ ಮಗಳೇ, ಅದೇನಂದ್ರೆ ನಿಮ್ಮ ಅವ್ಗೆ ಹೇಳಕ್ಕೆ ನಾಚಿಕೆ, ಅದಕ್ಕೆ ಹಂಗೆ ಮಾಡಕತ್ತಾಳ. ಏನಂದ್ರೆ ನೀನು ಅಕ್ಕ ಆಗತಿ ಅಕ್ಕ. ಏನು ಈ ವಯಸ್ಸಲ್ಲಿ ನಾನು ಅಕ್ಕನ? ಜನ ಏನಂತಾರಪ್ಪ? ನಾನು ನೋಡಿದ್ರೆ ಇಷ್ಟು ದೊಡ್ಡವಳು, ಸೆಕೆಂಡ್ ಇಯರ್ ಇದ್ದೀನಿ ಅಮ್ಮ ಈ ಹೊಟ್ಟಿಲಿ ಅಂದರೆ ಊರು ಜನ ಎಲ್ಲ ಆಡ್ಕೊಂಡು ನಗ್ತಾರ. ಇದು ಸರಿಯಲ್ಲಪ್ಪ, ಬೇಡ, ಇದು ಮಗು ಬೇಡ ಅಂತೀನಿ. ಯಾಕೆ ಹಂಗೆ ಮಾತಾಡಕತ್ತೀಯ? ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ನನ್ನ ಜೀವನದಾಗ ನಾ ಒಂದು ಇರ್ಬೇಕು ಅಂದದ್ದು ಗೊತ್ತಿಲ್ಲ ಅಂತದ್ರಾಗ ಈಗ ನೀ ಇದನ್ನು ಹೇಳಕತ್ತೀಯಲ್ಲ. ಯವ್ವ ನೀವೊಂದು ಇರ್ಬಿನೂ ಕೊಂದಿರಿ ಗೊತ್ತೈತೆ ನನಗೆ. ಆದ್ರೆ ಇದನ್ನೆಲ್ಲ ನನಗೆ ಮುಂದೆ ಎಷ್ಟು ನಿಗ್ರಾಕತ್ ಗೊತ್ತೈತನವೇ. ಅಯ್ಯೋ ಈ ವಯಸ್ಸಾಗ ನಿಮ್ಮ ಹೊಟ್ಟಿಲಿ ಅದಾಳ, ಈ ವಯಸ್ಸಾಗ ನಿಮ್ಮ ಅವ್ವನ ಡೆಲಿವರಿನ, ನೀ ನೋಡ್ರು ಮುದುಕಿಯಾಗಿ ಮದುವೆ ವಯಸ್ಸಿಗೆ ಬಂದಿದ್ದಿ, ಈಗ ನಿಮ್ಮ ಅವ್ವ ಹಡಿತಾಳ ಅಂತ ಜನ ಸಾವಿರಾರು ಮಾತಾಡ್ತಾರೆ ಬೇ. ನನಗರ ಸಾಕಾಗಿ ಹೋಗೈತಿ. ಹಂಗಂತೇಳಿ ನಾನು ಹೊಟ್ಟೆಗಿನ ಕೂಸನ್ನು ಕೊಂದು ಬಿಡ್ಲೇನ, ಒಂದು ಕೊಲೆ ಮಾಡ್ಲೇನ? ನೋಡು ಭ್ರೂಣ ಹತ್ಯೆ ಮಹಾ ಅಪರಾಧ ಗೊತ್ತೈತೇನ? ಹೌದವ್ವ, ಆದರೆ ನಮ್ಗೆ ಬ್ಯಾಡ ಅಂತಂದ್ರೆ ನಾವು ಗುಳಿಗೆ ತೊಗೋಬೋದಲ್ಲ. ನಾವೇನು ಕೂಸನ್ನು ಹಡ್ದು ಹೋದು ಒಗದು ಬರತ್ತಿಲ್ಲ. ನಾವು ಬ್ಯಾಡ ಅಂದರೆ ನಾವು ಗುಳಿಗೆ ತೊಗೊಂಡು ಇದನ್ನು ಮಾಡ್ಬೋದಲ್ಲ. ನಿನಗೆ ಈಗ ಎಷ್ಟು ತಿಂಗಳು ಬೇ? ಯಾರೇ ಏನೇ ಹೇಳಿ, ಯಾ ಹರಿಬ್ರಹ್ಮ ಬಂದು ಬೇಕಾದ ಹೇಳಿ, ನಾನು ಈ ಕೂಸನ್ನು ಹಡಿಯಕ್ಕೆ ಅಂದ್ರೆ ಹಡಿಯಕ್ಕೆ. ನೀ ಏನು ಹೇಳಿರೋ ನಾ ಕೇಳೋ ಮಗಳ ಅಲ್ಲ. ನೀ ಏನು ನನ್ನ ಖುಷಿನ ಮೇಲೆ ಅಧಿಕಾರ ನಿನಗಿಲ್ಲ. ಅದು ನೀನು ಅಕ್ಕ ಆಗ್ಬೇಕಾಗೈತಿ. ಅಕ್ಕ ನೀನು ಇಲ್ಲದ ಮಾತಾಡಬೇಡ ಜ್ಯೋತಿ. ಈ ಸಲ ಯಾಕೋ ನಿನಗೂ ದುಡ್ಡಿನ ಅಹಂ ಹಿಡಿದು ಬಿಟ್ಟೈತೆ ಅಂತ ಅನ್ಸಾಕತ್ತೈತಿ. ನೀನು ನೋಡಿರೋ ಗೊತ್ತಾಗತೈತಿ. ನೀ ಯಾವತ್ತೂ ಹಿಂಗೆ ಹಾಕ್ತೊಳಿ ಅರ್ಬಿ ಹಾಕೋತಿರ್ಕಿಲ್ಲ, ಆದ್ರೆ ಈಗ ಹಾಕೊಳಕತ್ತಿ. ಯವ್ವ ನನಗೆ ಯಾವತ್ತೂ ದುಡ್ಡಿನ ಅಹಂ ಬರೋದಿಲ್ಲ, ನನಗೆ ಮೊದಲಿಂದನೂ ಇಲ್ಲ. ಆದ್ರೆ ಬೇ ಹೊರಗೆ ಹೋದ್ರ ಸಕ್ನ ಈಗ ಇಷ್ಟು ಸಣ್ಣ ತಂಗಿನ, ಇಷ್ಟು ದೊಡ್ಡಕ್ಕಿ ನಿಮ್ಮ ಇಷ್ಟು ವಯಸ್ಸಾದ್ಮೇಲೆ ಹಡದ್ಲ ಅಂತ ನಾಳೆ ಮಾತಾಡ್ತಾರೆ ಬೇ. ಅದಕ್ಕೆ ಹೇಳಕತ್ತೀನಿ. ಯವ್ವ ನಾನು ಹೇಳೋದು ತಿಳ್ಕೊಬೇ, ಬ್ಯಾಡ ಅಂತ ಅನ್ಸಕತ್ತೈತಿ ಬೇ. ಸಾಕಲ್ಲ ನಾ ಒಬ್ಬಾಕಿದ್ದೀನಿ. ಒಬ್ಬಾಕೆ ಈ ಆಸ್ತಿ ಎಲ್ಲ ಉಣ್ಬೇಕನ್ನಕತ್ತೇನ? ಈ ಮನೆಗೆ ವಾರಸ್ತಾರ ಅನ್ನೋದು ಬೇಡನ? ನಾಳೆ ಈ ಮನೆ ವಂಶಧಾರಕ ಬೇಡನ? ಅಲ್ಲ ನೀ ಏನು ಮಾತಾಡಕತ್ತಿ? ಇಬ್ರು ಒಂದು ಸ್ವಲ್ಪ ಸುಮ್ಮಿರ್ತಾರನ, ನಾ ಮಾತಾಡ್ತಾನೆ. ನೋಡು ಜ್ಯೋತಿ, ಏನೂ ಆಗೋದಿಲ್ಲ. ನಿಮ್ಮ ಅವ್ವಾಗ ಇನ್ನೂ ವಯಸ್ಸೈತಿ, ಆಕಿದು ಏನು ಭಾಳ ವಯಸ್ಸಾಗಿಲ್ಲ. ನೀ ಮದುವೆ ವಯಸ್ಸಿಗೆ ಬಂದು ಹೌದು ಇಲ್ಲ ಅನ್ನಂಗಿಲ್ಲ. ಆದ್ರೆ ನಿಮ್ಮ ಅವ್ಗೂ ವಯಸ್ಸಾಗೈತಲ್ಲ ಅಂದ್ರೆ ಅದಾರ ಒಂದು ವಯಸ್ಸಾಗಿಲ್ಲ. ಆಕಿ ಸಣ್ಣಕ್ಕೆ ಅದಾಳ, ಇನ್ನೂ ಒಂದು ಹಡಿಬೋದು, ಏನಾಗೋದಿಲ್ಲ. ಯಾರು ಏನು ಅನ್ನೋದಿಲ್ಲ. ನನಗೆ ವಯಸ್ಸಾಗೈತಿ ಹೌದು ಒಪ್ತೇನೆ. ನಿಮ್ಮ ಅವ್ಗೆ ವಯಸ್ಸಾಗೈತನ? ಇಲ್ಲಲ್ಲ, ಇನ್ನೂ ಒಂದು ಹಡೀಲಿ, ನೋಡೋಣ ನಿನಗೇನಾಗುತ್ತೋ. ಅದು ಒಂದು ತಂಗಿ ಆಗುತ್ತೋ ಒಂದು ತಮ್ಮ ಆಗುತ್ತೋ, ಏನಾಗುತ್ತೋ ನೋಡಿ ಆಮೇಲೆ ಮುಂದಿನ ಡಿಸಿಷನ್ ತೊಗೊಳ್ಳೋಣ. ನಾನು ನೋಡುವ ಇಕ್ಕೋಲಾಗೇನ ಇಬ್ಬರಿಗೂ ಆಸ್ತಿ ಬರೀತಾನೆ. ಇಬ್ಬರು ಎಷ್ಟು ಜನ ಮಕ್ಕಳಿದ್ರೂ ಅವ್ರಿಗೆ ಸಮ ಬರಬೇಕು ಆಸ್ತಿ. ನಾನು ನಿನಗೂ ಹೆಚ್ಚು ಕೊಡಲ್ಲ, ಅವ್ರಿಗೂ ಹೆಚ್ಚು ಕೊಡಲ್ಲ. ಏನಂತೀಯ? ಅಪ್ಪ ನಾನು ಆಸ್ತಿ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಯಾಕೆ ಆ ರೀತಿ ಇದನ್ನು ಯೋಚನೆ ಮಾಡಕತ್ತೀರಿ? ನನಗೆ ಯಾವ ಆಸ್ತಿನೂ ಬೇಡ, ಯಾವ ಅಂತಸ್ತು ಬೇಡ. ನನಗೆ ಒಂಥರ ಅವಮಾನ ಆಕೈತಿ, ಅಸಹ್ಯ ಮಾಡ್ತಾರ. ನಂಗೆ ಹೊರಗೆ ಹೋಗಕ್ಕೆ ಒಂಥರ ಜಿಗುಪ್ಸೆ ಬಂದಂಗೆ ಆಕೈತಿ, ಅದಕ್ಕೆ ಹೇಳಕತ್ತೀನಿ. ಹಾಗಂತ
ನಾನು ನನ್ನ ಮಗುನ ಕಳ್ಕೊಳ್ಳೇನು ಆಗೋ ಮಾತಲ್ಲ ನೋಡು. ನಿನಗೆ ಅವಮಾನ ಆಕತಿ ಅಸಹ್ಯ ಆಕತ್ತಂದ್ರೆ ನೀ ಹೇಳಕ್ಕೆ ಹೋಗ್ಬೇಡ ನಮ್ಮ ತಂಗಿ ಅಂತ, ನೀ ಅನ್ನಕ್ಕೆ ಹೋಗ್ಬೇಡ. ಹ್ಞೂ ನಿನ್ನ ಪಾಡಿಗೆ ನೀನು ಸುಮ್ಮನಿದ್ದು ಬಿಡು. ನಾನೇನು ಬಂದು ನಿನಗೆ ಎಲ್ಲರ ಕಾಣಿಸ್ಕೊತೀನಿ. ನಾನು ಈ ಮಗುನ ಹಡಿವರೆಗೂ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ, ಯಾರಿಗೂ ಕಾಣಿಸ್ಕೋದೂ ಇಲ್ಲ. ನಾನು ಈ ಮಗುನ ಹಡ್ದು ಇದನ್ನು ಜೋಪಾನ ಮಾಡಿ ಇದನ್ನು ದೊಡ್ಡೋಳು ಮಾಡೋದ ನನ್ನ ಆಸೆ. ಇದು ಗಂಡಾಗಲಿ ಹೆಣ್ಣಾಗಲಿ ಒಟ್ಟಲ್ಲಿ ನಾ ಇದನ್ನು ಹಡಿಯೋಕೆನ. ನಾ ಒಂದು ಇರ್ಬಿನ ಕೊಂದಕ್ಕೆಂತ ಅಲ್ಲ ಅಂದಮೇಲೆ ಈ ಕೂಸು ನಾನೇ ಕೊಲ್ಲಿ. ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ. ಜಾಸ್ತಿ ಮಾತಾಡಿರ ನೀ ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ ಜ್ಯೋತಿ. ನೋಡು ಮಗಳ, ನಿಮ್ಮವ್ಗ ಸಿಟ್ಟು ಬಂತು. ಆಕಿ ಯಾವತ್ತು ಮೊದಲಿಂದ ಆತು ನನ್ನನ್ನು ವಹಿಸ್ಬೇಕಲ್ಲ. ನಾನು ಎಷ್ಟು ಕೆಟ್ಟಿದ್ದವನ್ನ ಬದಲಿಸ್ತಂತ ಆಕಿ ಅಲ್ಲ. ಆಕಿ ಇಷ್ಟೆಲ್ಲ ಮಾಡಿದಕಿ ನೀನು ಆಕಿ ಹಿಂಗೆ ಮಾತಾಡ್ಬಿಟ್ಟಿಲ್ಲ, ಭಾಳ ಮನಸ್ಸಿಗೆ ನೋವಾಗ್ಬಿಟ್ಟೈತಿ. ಹಂಗಲ್ಲಪ್ಪ, ನಾ ಹೇಳೋದು ಅವಾಗ ಅರ್ಥನ ಆಗತ್ತು. ನಾನು ಇಷ್ಟು ದೊಡ್ಡಾಕಿದ್ದೀನಿ, ನನಗೆ ಮದುವೆ ವಯಸ್ಸು. ಈಗ ನನಗೆ ಮದುವೆ ಮಾಡಿರ ಒಂದು ಮಗು ಆಗೋ ವಯಸ್ಸು. ಈಗ ಅವ್ವ ಹೊಟ್ಟೆಲಿದಾಳಂತಂದ್ರೆ ನಗತಾರಲ್ಲ, ಆಡ್ಕೊಳ್ಳೋರ ಬಾಯಿಗೆ ನಾವೇ ಇದಾದಂಗೆ ಆಗುತ್ತಲ್ಲ. ಅದನ್ನು ಹೇಳಿದೆ ನಾನು. ಅವ್ವ ಸಿಟ್ಟು ಮಾಡ್ಕೊಂಡ್ಲ ಅಂದಮೇಲೆ ಏನಾರ ಮಾಡ್ಕೊಳ್ಳಿ ಬಿಡು, ಆಕೆ ಇಷ್ಟ, ನನಗೆ ಎದಕ್ಕೆ ಬೇಕು. ಆಕೆ ಏನು ಮಾಡ್ತಾಳೆ ಅದನ್ನು ಮಾಡಲಿ, ನಾನು ಏನು ಮಾಡ್ತೀನಿ ಅದನ್ನು ಮಾಡ್ತೇನೆ. ನಾನೇನು ಹೇಳಕ್ಕೆ ಹೋಗಲ್ಲ. ಏನಾರು ಹೇಳಿರ ನಿಂಗೂ ಆಸ್ತಿ ಮೇಲೆ ಕಣ್ಣು, ಆಸ್ತಿ ಮೇಲೆ ಕಣ್ಣು ಅಂತಾಳೆ. ನನಗೆ ಯಾಕಪ್ಪ ಆಸ್ತಿ ಮೇಲೆ ಕಣ್ಣು? ನಂದೇ ಮನೆ, ನಮ್ಮಪ್ಪ ಅಮ್ಮನ. ನಾನು ಯಾಕೆ ಆಸ್ತಿ ಮೇಲೆ ಕಣ್ಣು ಹಾಕಿ ಏನು ಮಾಡಲಿ? ನನಗೆ ಯಾವ ಆಸ್ತಿನೂ ಬೇಡ, ಯಾವ ದುಡ್ಡು ಬೇಡ, ಏನೂ ಬೇಡ. ನಾನೇನೋ ಕಲಿತು ವಿದ್ಯಾವಂತೆ ಆಗಬೇಕು ಅನ್ನೋದೇ ನನ್ನ ಆಸೆ. ನೀನು ಅಂದ್ಯಲ್ಲಪ್ಪ ಇಂಜಿನಿಯರ್ ಆಗುವಂತ, ಆಯಿತು ನಾನು ಇಂಜಿನಿಯರೇ ಆಗ್ತೀನಿ. ಆದ್ರೆ ನಾ ಇಲ್ಲಿ ಇರಂಗಿಲ್ಲ. ನನ್ನನ್ನು ಬೇರೆ ಕಡೆ ಎಲ್ಲಾದರೂ ಕಳಿಸ್ಬಿಡಪ್ಪ. ಏನು ಹೇಳಕತ್ತಿ ಮಗಳ? ಅಲ್ಲ, ನಿಮ್ಮವ್ವ ನೋಡ್ರ ಗರ್ಭಿಣಿ, ನಾನು ನೋಡ್ರ ವಯಸ್ಸಾಗೈತಿ, ಈಗಲೂ ಆಗ್ಲೋ ಅನ್ನೋಂಗಿದ್ದೀನಿ. ಹಾಂ, ಆಕಿನ ಒಬ್ಬಾಕಿನ ಬಿಟ್ಟು ನೀನು ಬೇರೆ ಕಡೆ ಹೋಗಿ ಸಾಲಿ ಕಲಿತಾನಂತೀಯಲ್ಲ. ಹೌದಪ್ಪ, ಅವ್ವ ಗರ್ಭಿಣಿ ಅಂತಂದ್ರೆ ನನಗೆ ಎಲ್ಲೋ ಇಬ್ಬರು ಹೊರಗೆ ಹೋದಲ್ಲಿ ಬಂದಲ್ಲಿ ಆಡ್ಕೋತಾರೆ. ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ. ಅದೇನು ಅಂತಾರಲ್ಲಪ್ಪ, ಕಲಿಯಕ್ಕೆ ದೂರ ದೇಶಕ್ಕೆ ಹೋಗ್ತಾರಂತ. ಹಂಗೆ ನನ್ನ ಕಳಿಸ್ಬಿಡಪ್ಪ, ಪುಣ್ಯ ಬರ್ತೈತಿ. ನಾ ಒಂದು 5 ವರ್ಷ ಕಲಿತು ಬರ್ತೀನಿ. ಅಷ್ಟರಲ್ಲಿ ಅವ್ವ ಹಡ್ದು ಆ ಕೂಸು ದೊಡ್ಡದಾಗಿರ್ತೈತಿ. ಆಮೇಲತ್ತ ಆ ಕೂಸು ದೊಡ್ಡದಾದ್ರೂ ಏನು ಸಮಸ್ಯೆ ಇರೋದಿಲ್ಲ. ಅದ್ರ ಪಾಡಿಗೆ ಅದು ಅನ್ನೈತೆ ಹೋಗಿರ್ತೈತಿ. ನಾನು ಬಂದು ಮದುವೆ ಆಗಕ್ಕೆ ನಡಿತೈತಿ. ನಾನು ಹಂಗಂತೀನಿ. ಏನಂತೀಪ್ಪ? ಆಯ್ತವ, ನಾನು ನಿಮ್ಮ ಅವ್ವನ ಜೊತೆ ಮಾತಾಡಿ ನಿಂಗೆ ನಿರ್ಧಾರ ತಗೋತೀನಿ. ಏನು? ಅಪ್ಪ ಒಂದು ವಿಷಯ, ನಾ ದೂರ ದೇಶಕ್ಕೆ ಹೋಗಿದ್ರು ನಾನು ಎಲ್ಲಾರ ದೂರ ದೂರ ಅಂದ್ರೆ ದೂರ ಹಾಸ್ಟೆಲ್ಗೆ ಇಟ್ಬಿಡು. ನನಗೆ ನಿಮ್ಗೆ ಸಂಬಂಧ ಐತೋ ಇಲ್ಲೋ ಅನ್ಬೇಕು. ಹಂಗಿಡು. ನಾನು 5 ವರ್ಷ ಆಗೋವರೆಗೂ ಬರೋದೇ ಇಲ್ಲ ಈ ಕಡೆ. ಯಾಕ ನಮ್ಮನ್ನ ನಿಷ್ಠುರವಾಗಿ ದೂರನ ಮಾಡ್ಕೊಳಕ್ಕೆ ಹೋಗತ್ತೇನ? ಇಷ್ಟು ವರ್ಷ ನನ್ನಿಂದ ದೂರ ಇದ್ದಿ, ಈಗೂ ನೀ ದೂರ ಹಾಕೇನಂತಂದ್ರೆ ನನ್ನ ಜೊತೆನೂ ಮಾತಾಡಕ್ಕೆ ಹೋಗ್ಬೇಡ ಮಗಳ. ನೀನು ಇಷ್ಟ ಬಂದಂಗೆ ನೀನು ಮಾಡ್ಕೊ, ನಿನ್ಗೆ ಹೇಗೆ ತಿಳಿತೈತೋ ಹಾಗೆ ಮಾಡ್ಕೊ. ದುಡ್ಡು ಎಷ್ಟು ಬೇಕಾದರೂ ಹೇಳು, ಈಗೀಗೆ ಚೆಕ್ಕಿಗೆ ಬರೆದ್ಬಿಡ್ತೀನಿ. ಆದ್ರೆ ನೀನು ನಮ್ಮಿಂದ ದೂರ ಆಗ್ತಾನಂತೀಯಲ್ಲ, ಅದು ನಿನ್ನ ಇಷ್ಟ. ನಿನಗೆ ಏನು ಅನಿಸುತ್ತೋ ಅದನ್ನು ಮಾಡು. ನಾನು ಏನು ಹೇಳಕ್ಕೆ ಹೋಗಲ್ಲ. ಏನಾದರೂ ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತೈತಿ. ನೋಡಿ, ನಿಮ್ಮ ತಾಯಿಗೂ ಕೋಪ ಬರೋಂಗೆ ಮಾಡಿದೆ, ಈಗ ನಮಗೂ ಕೋಪ ಬರೋಂಗೆ ಮಾಡತ್ತಿ. ಏನು ನಿನ್ನ ಇಷ್ಟದ ಬಂಗೆ ನಾನೇನು ಮಾತಾಡೋಕ್ಕಾಗಲ್ಲ ಮಳೆ. ಏನಾದರೂ ಮಾತಾಡ್ಕೊ, ಏನಾದರೂ ಹೇಳ್ಕೊ. ನಿನಗೇನು ತಿಳಿತೈತೋ ಅದನ್ನೆಲ್ಲ ನೀನೇ ಮಾಡು. ಬರಲಾ? ಛೇ, ನಂದು ಭಾವನೆ ಬಗ್ಗೆ ಒಂದೀಟು ಅರ್ಥನ ಮಾಡ್ಕೊಳ್ಳಲ್ಲ. ಅವಾಗ ಮುದುಕಿಗಿದ್ದಾಳೆ, ನಾನೇ ಮದುವೆ ವಯಸ್ಸಿಗೆ ಬಂದಿದ್ದೀನಿ. ಈಗ ಹೊಟ್ಟಿಲ್ಲ ಅಂದ್ರೆ ಏನಂತಾರೆ ಜನ? ಹಾಂ, ಅಯ್ಯೋ ನಿಮ್ಮವು ಈಗ ಹೊಟ್ಟಿಲ್ಲನ, ನಿಮ್ಮಪ್ಪ ನೋಡ್ರಿ ಮುದುಕಾಗ್ಯಾನ, ಕೈಯಾಗ ಬಡಿಗೆ ಹಿಡ್ಕೊಳ, ಈಗೂ ಆಗ್ಲೋ ಅನ್ನೋಂಗೆ ಅದಾರ. ಇವ್ರು ನೋಡಿದ್ರೆ ಇನ್ನೂ ಇದು ಮಾಡ್ತಾರ ಅಂತ ನನ್ನನ್ನು ಆಡ್ಕೋತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಇವ್ರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಏನು ಛೇ, ಈ ಅಲ್ಲೇ ಇದ್ದಿದ್ರೆ ಹಳ್ಳೀಲಿ ಭಾಳ ಚಲೋ ಇತ್ತು. ಇಲ್ಲಿ ಬಂದ ಚಂದ್ರಿಕಾಂದೆಲ್ಲ ಕಳೀತಂದ್ರೆ ಈ ನಮ್ಮವ್ವ ಪ್ರೆಗ್ನೆಂಟ್ ಆಗಿರೋದೊಂದು ನನಗಂತೂ ಸಾಕಾಗಿ ಹೋಗೈತಿ. ಹನಿ ಬರ ಎಲ್ಲರ ಕಡೆ ಅನಿಸ್ಕೊಂಡು ಈ ಜೀವನಕ್ಕೆ ಜಿಗುಪ್ಸೆ ಬಂದುಬಿಟ್ಟೈತಿ ನನಗೆ. ಏನು ಮಾಡಲಿ? ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ನನಗೂ. ಒಮ್ಗಿನ ಸಡನ್ನಾಗಿ ಅಪ್ಪ ಅಮ್ಮನ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಇಷ್ಟು ದಿನ ಆಯಿತು ತಂದೆ ಪ್ರೀತಿ ಕಾಣ್ದಿರ, ಈಗ ತಂದೆ ಪ್ರೀತಿ ಕಾಣ್ತೀನಿ ಬಂದುಬಿಟ್ರು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಅದಕ್ಕೆ ಇಷ್ಟೊಂದು ಸ್ವೀಟ್ ಮಾಡಿ ತಿಂತಿದ್ದಾರೆ. ತಿನ್ನಲಿ ಇವ್ರು ಖುಷಿ ಆಗೈತಿ, ನನಗೆ ಖುಷಿನೇ ಆಗಿಲ್ಲ. ನನಗೆ ಈ ವಿಷಯ ಅಂತ ಗೊತ್ತಿದ್ದಿದ್ರೆ ನಾನು ಕೂಡ ತಿಂತಿರಲಿಲ್ಲ.